ಹಲೋ ನಮಸ್ಕಾರ. ಇವತ್ತು ಕೂಡ ಒಂದು ಜೋರಾದ ಮಳೆಯ ದಿವಸ. ನಿನ್ನೆ ಸಣ್ಣ ಮಟ್ಟಿನ ಗಾಳಿ ಇದ್ದದ್ರಿಂದ ಬಾಳೆ ಗಿಡ, ಪೇರಳೆ ಹಣ್ಣು ಎಲ್ಲ ಆಲ್ರೆಡಿ ಕೆಳಗೆ ಬಿದ್ದಿದೆ. ಮರದ ಮೇಲೆ ನೋಡಿದರೆ ಯಾವುದೇ ಹಣ್ಣು ಕಾಣಿಸ್ತಾ ಇಲ್ಲ, ಆದರೆ ಕೆಳಗಡೆ ಬಿದ್ದಿದೆ. ಇವತ್ತು ವಿ ಎ ಆಫೀಸಿಗೆ ಹೋಗಲಿಕ್ಕೆ ಇರೋದ್ರಿಂದ ಆ ದಿನ ಮನೆಯಲ್ಲೇ ಬಿಟ್ಟು ಹೋಗೋದು. ಯಾಕಂದರೆ ಆಫೀಸಲ್ಲಿ ತುಂಬ ಹೊತ್ತಾಗುತ್ತಾ ಎಷ್ಟೊತ್ತಾಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನಷ್ಟೊತ್ತು ಕೂತ್ಕೊಳ್ಳೋದಿಲ್ಲ, ಅದರಿಂದ ಅವನನ್ನು ಮನೆಯಲ್ಲೇ ಬಿಟ್ಟು ಹೋಗ್ತಾ ಇದ್ದೇನೆ. ಹೋಗುವಾಗ ನಡ್ಕೊಂಡು ಹೋಗುವ, ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ನಡೆದುಕೊಂಡು ಹೋಗಿ ಬರುವ ಅಂತ ಪ್ಲ್ಯಾನ್ ಮಾಡಿದ್ದೇನೆ. ಹಾಗೆ ಆ ದಿನ ಅಪ್ಪನ ಜೊತೆ ಬಿಟ್ಟು ಹೊರಟೆ. ಹೋಗುವಾಗ ತುಂಬ ಈಸಿ ಅನಿಸಿತು, ಆದರೆ ರಿಟರ್ನ್ ಬರುವಾಗ ಮಾತ್ರ ಸ್ವಲ್ಪ ಕಷ್ಟ ಇದೆ. ಹಾಗೆ ಬೇಗ ಇನ್ಕಮ್ ಸರ್ಟಿಫಿಕೇಟ್ನ ಒಂದು ಸಣ್ಣ ಕೆಲಸ ಇತ್ತು, ಅದನ್ನು ಕೂಡ ಬೇಗ ಮುಗಿಸ್ಕೊಂಡು ಹತ್ತಿ ಬರುವಾಗ ಮಾತ್ರ ತುಂಬ ಸಾಕಾಯಿತು. ಹೋಗುವಾಗ ಅವನೇನು ಅಷ್ಟು ಗಲಾಟೆ ಏನು ಮಾಡಲಿಲ್ಲ, ಯಾಕಂತ ಹೇಳಿದರೆ ನಾನು ಇಲ್ಲೇ ಇರ್ತೇನೆ ಅಂತ ಅಂದ್ಕೊಂಡೆ, ಏನೋ ಸುಮ್ಮನೆ ಇದ್ದ. ಆದರೆ ರಿಟರ್ನ್ ಬರುವಾಗ ಮಾತ್ರ ತುಂಬ ಹತ್ಕೊಂಡಿದ್ದ. ಅವನಿಗೆ ಬೇಜಾರಾಯಿತು, ಬಿಟ್ಟು ಹೋಗಿದ್ದ ಆವಾಗಷ್ಟೇ ಗೊತ್ತಾಗಿದ್ದು. ಅದು ಬಂದ ಮೇಲೆ ಅವನಿಗೊಂದು ಲಂಚ್ ಪ್ರಿಪ್ರೇಷನ್ ಮಾಡಿದ್ದೆ. ಕ್ಯಾರೆಟು ಮತ್ತು ಟೊಮೆಟೊ ಮತ್ತು 2 ಬಸಳೆ ಮತ್ತು ತೊಗರಿಬೇಳೆ ಮತ್ತು ಕುಚ್ಚಲಕ್ಕಿ ಹಾಕಿದ್ದು. ಬೇಕಾದವ್ರಿಗೆ ವೈಟ್ ರೈಸ್ ಹಾಕೋರು ವೈಟ್ ರೈಸ್ ಹಾಕ್ಕೊಳ್ಬೋದು. ಹಾಕಿ ಒಂದು 3 ವಿಶಿಲ್ ಮಾಡಿದರೆ ಅವನಿಗಿದ್ದ ಲಂಚ್ ರೆಡಿ ಆಗುತ್ತೆ. ಒಂದು ಹೈ ಫ್ಲೇಮಲ್ಲಿ ಮತ್ತು 2 ಸ್ಲೋ ಫ್ಲೇಮಲ್ಲಿ ಮಾಡಿದರೆ ಕರೆಕ್ಟ್ ಆಗುತ್ತೆ. ಅದಾದಮೇಲೆ ನಾನು ನನ್ನ ಲಂಚ್ ಕೂಡ ಪ್ರಿಪೇರ್ ಮಾಡಿದ್ದೆ. ಆನಂತರ ಅವನ ಜೊತೆ ಆಟ ಆಡ್ತಾ ಹಾಗೆಯೇ ಇವತ್ತಿನ ದಿವಸ ಕೂಡ ತುಂಬ ಖುಷಿಯಾಗಿ ಮುಗೀತು. ಹಾಗೆ ಥ್ಯಾಂಕ್ ಯು ಸೋ ಮಚ್.